ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು ನೈಟಲ್ಲಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಆ ಲೋಟದಲ್ಲಿ 3 ಲೋಟ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊತಾ ಇದ್ದೀನಿ. ರಾತ್ರಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಆ ಲೋಟದಲ್ಲಿ 3 ಲೋಟ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ 3ರಿಂದ 4 ಸತಿ ತೊಳೆದುಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ. ಮತ್ತು ಬೆಳಗ್ಗೆನೇ ನೆಂದಿದೆ ಚೆನ್ನಾಗಿ. ಈಗ ನೋಡಿ, ಒಂದು 2 ಜಾರ ಆಗುತ್ತೆ. 2 ಜಾರಿಗೆ ಸ್ವಲ್ಪನ ಸೇರಿಸ್ಕೊಂಡು, ಅರ್ಧ ಸೇರಿಸ್ಕೊಂಡು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಇರಬೇಕಂದ್ರೆ ಹಿಟ್ಟು ನುಣ್ಣಕ್ಕೆ ಗಂಧ ಇರೋ ಹಾಗೆ ಇರಬೇಕು. ಅಷ್ಟು ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ಹಿಟ್ಟನ್ನೋದು. ಹಾಗೇ ನೀರು ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 1/4 ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಆ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಬಂದು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಜಾರನೂ ಅಷ್ಟೇ ಅದೇ ರೀತಿಯಾಗಿ ರುಬ್ಕೊಂಡು ಬಂದು ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡು ರುಬ್ಕೊಂಡು ಬಂದು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಜಾರನೂ ಅಷ್ಟೇ ತೊಳೆದ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಿಟ್ಟು ನುಣ್ಣಕ್ಕೆ ಇರಬೇಕು. ಹಾಗೇ ದೋಸೆ ಅನ್ನೋದು, ನೀರು ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು, ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳ್ಳಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಹಿಟ್ಟು ತೆಳ್ಳಕ್ಕೆ ಇದ್ರೇ ದೋಸೆ ಅನ್ನೋದು ಚೆನ್ನಾಗಿ ಬರೋದು, ನೀರು ದೋಸೆ ಅನ್ನೋದು. ಹಾಗಂತ ಜಾಸ್ತಿ ನೀರಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ತಿಕ್ಕಾಗಿದ್ದರೆ ಸಾಕಾಗುತ್ತೆ. ಜಾಸ್ತಿ ತೆಳ್ಳಕ್ಕೆ ಬೇಡ, ಸ್ವಲ್ಪ ತಿಕ್ಕಾಗಿದ್ದರೆ ಸಾಕಾಗುತ್ತೆ. ಹಿಟ್ಟನ್ನೋದು ಆ ರೀತಿಯಾಗಿ ಇರಬೇಕು, ಗಟ್ಟಿ ಹಾಕಿರಬಾರ್ದು. ಸ್ವಲ್ಪ ತಿಕ್ಕಾಗಿದ್ದರೆ ಸಾಕಾಗುತ್ತೆ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ಇಟ್ಟರೆ ಆಯಿತು. ಇದಕ್ಕೆ ಪರ್ಮೆಂಟೇಷನ್ ಏನು ಬೇಕಾಗಿರೋಲ್ಲ. ಅಕ್ಕಿ ನೆನೆಸಿಟ್ಕೊಂಡ್ರೆ ನೈಟ್ ಪೂರ್ತಿ ಎಲ್ಲ ಸಾಕಾಗುತ್ತೆ. ಜಸ್ಟ್ ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅಷ್ಟು ಮಂದಕ್ಕೇನೂ ಇಲ್ಲ, ಅಷ್ಟು ತೆಳ್ಳಕ್ಕೇನೂ ಇಲ್ಲ. ನೋಡ್ಕೊಂಡು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೊಳ್ಬಿಟ್ಟು ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು. ಮೀಡಿಯಮಾಗಿ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನು ಎತ್ಕೊಂಡು ಸೌಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾವು ದೋಸೆ ಹಾಕೋ ರೀತಿಯಾಗಿ ಹಾಕ್ಕೊಳ್ಬಾರ್ದು. ಈ ರೀತಿ ಎತ್ಕೊಂಡು ಸೌಟಲ್ಲಿ ತೆಳ್ಳಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ದೋಸೆ ಮೇಲೆ. ಜಸ್ಟ್ ಅದು ವೈಟಾಗಿರೋದೆಲ್ಲ ಹೋದರೆ ಸಾಕಾಗುತ್ತೆ. ನೋಡಿ, ಆ ರೀತಿ ಆದರೆ ಸಾಕಾಗುತ್ತೆ. ಬೆಂದಿರುತ್ತೆ ದೋಸೆ. ಹೆಂಚು ಅಂದರೆ ಜಾಸ್ತಿ ಕಾಯಿಸ್ಕೊಳ್ಬಾರ್ದು. ಆ ರೀತಿಯಾಗಿ ತೆಳ್ಳಕ್ಕೆ ಹಾಕ್ಕೊಂಡು ಇನ್ನೂ ಒಂದು ಕಡೆ ಬೇಕಾದರೆ ಸುಟ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಗೊಳ್ಬೋದು ಸೈಡ್ಗೆ. ನಾನು ಇನ್ನೂ ಒಂದು ಕಡೆಯೂ ಸುಮ್ಮನೆ ಹಾಗೆ ಲೈಟಾಗಿ ಸುಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ರೆಡಿ ಆಗಿದೆ ನೀರು ದೋಸೆ ಅನ್ನೋದು. ವೈಟಾಗಿ ಬರಬೇಕಂದ್ರೂ ಅಕ್ಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಮತ್ತು ಇನ್ನೂ ಒಂದನ್ನು ಹಾಗೇ ತೋರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಆ ರೀತಿ ಸೌಟಲ್ಲಿ ಎತ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 2 ಸೈಡು ಬೇಕಾದರೂ ಸುಟ್ಕೊಳ್ಬೋದು, ಒಂದು ಸೈಡ್ ಆದರೂ ಸುಟ್ಕೊಂಡ್ರೂ ಆಯಿತು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಇನ್ನೂ ಮತ್ತಷ್ಟು ಜನಕ್ಕೆ ವಿಡಿಯೋ ಅನ್ನೋದು ಸಜೆಷನಲ್ಲಿ ಹೋಗುತ್ತೆ. ಈಗ ನೋಡಿ, ಇನ್ನೂ ಒಂದು ಕಡೆನೂ ಸುಟ್ಕೊತಾ ಇದ್ದೀನಿ ನೋಡಿ. ರೆಡಿ ಆಗಿದೆ ನೀರು ದೋಸೆ ಅನ್ನೋದು. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗೂ ಸಹ ಇರುತ್ತೆ, ಸಿಂಪಲಾಗೂ ಸಹ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.